ಪಾರಂಪರಿಕ ನಗರಿ ಮೈಸೂರಿಗೆ ಆಗಮಿಸಿರುವಂತಹ ಅಮಿತ್ ಶಾ ಅವರಿಗೆ ಒಂದು ವಿಶೇಷವಾದಂಥ ಉಡುಗೊರೆಯನ್ನು ಕೊಡಲಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ, ವಿಶೇಷವಾದಂಥ ಉಡುಗೊರೆಯನ್ನು ಕೊಡಲಾಗಿದೆ. ನೋಡಿ, ಇವತ್ತು ಸುತ್ತೂರು ಮಠದಲ್ಲಿ ಯೋಗಿ ಅರುಣ್ ರಾಜ್ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ರಾಮಲಲ್ಲನ ಕೆತ್ತನೆ ಮಾಡಿದಂಥ ಶಿಲ್ಪಿ ಅರುಣ್ ರಾಜ್ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ ಇವತ್ತು ಅಮಿತ್ ಶಾ ಅವರು. ಇದರ ಜೊತೆಯಲ್ಲಿ ಈಗ ಅಮಿತ್ ಶಾ ಅವರಿಗೆ ವಿಶೇಷವಾದಂಥ ಉಡುಗೊರೆ ಕೊಡಲಾಗಿದೆ. ನೀವು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಿ, ಅಮಿತ್ ಶಾ ಅವರಿಗೆ ಕೊಟ್ಟಿರುವಂಥ ವಿಶೇಷ ಉಡುಗೊರೆ ಇದು. ನೋಡಿ, ಅಮಿತ್ ಶಾ ಅವರಿಗೆ ಶ್ರೀರಾಮರ ಬೆಳ್ಳಿಯ ವಿಗ್ರಹವನ್ನು ಗಿಫ್ಟ್ ಕೊಡಲಾಗಿದೆ. ಪ್ರಭು ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇರುವಂಥ ವಿಗ್ರಹ ಮೈಸೂರು ಗ್ರಾಮಾಂತರ ಮತ್ತು ನಗರ ಬಿಜೆಪಿ ಘಟಕದ ವತಿಯಿಂದ ಈ ಉಡುಗೊರೆಯನ್ನು ಅವರಿಗೆ ವಿತರಣೆ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮೈಸೂರಿಗೆ ಆಗಮಿಸಿರುವಂಥ ಅಮಿತ್ ಶಾ ಅವರಿಗೆ ಶ್ರೀರಾಮರ ಬೆಳ್ಳಿಯ ವಿಗ್ರಹವನ್ನಾಗಿ ಗಿಫ್ಟ್ ಆಗಿ ಕೊಡಲಾಗಿದೆ. ಮೈಸೂರು ಗ್ರಾಮಾಂತರ ಮತ್ತು ನಗರ ಬಿಜೆಪಿ ಘಟಕದಿಂದ ಈ ಒಂದು ಗಿಫ್ಟನ್ನು ವಿತರಣೆ ಮಾಡಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಈ ಗಿಫ್ಟ್ನ ವಿಶೇಷತೆಗಳೇನು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ವಿನೋದ್? ನಾಗೇಂದ್ರ ಬಾಬು, ಈಗಾಗಲೇ ಮೈಸೂರಿಗೆ ಆಗಮಿಸಿರುವಂತಹ ಏನು ಈಗ ಬಿಜೆಪಿಯ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ವಿಶೇಷವಾದಂತಹ ಉಡುಗೊರೆಯನ್ನು ಕೊಡೋದಕ್ಕೆ ಈಗಾಗಲೇ ನಗರ ಬಿಜೆಪಿ ಘಟಕ ಹಾಗೂ ಗ್ರಾಮಾಂತರ ಬಿಜೆಪಿ ಘಟಕದಿಂದ ವಿಶೇಷವಾಗಿ ಸಿದ್ಧಪಡಿಸಲಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಕಳೆದ ಕೆಲ ದಿನಗಳ ಹಿಂದೆ ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಮಾಡಲಾಗಿತ್ತು. ಇಡೀ ದೇಶ ಈಗ ರಾಮನ ಭಜನೆಯಲ್ಲಿ ಮುಳುಗಿರುವಂಥದ್ದು. ಸೊ ಹೀಗಾಗಿ ಮೈಸೂರಿಗೆ ಬಂದಿರುವಂತಹ ಅಮಿತ್ ಶಾ ಅವರಿಗೆ ಒಂದು ಬೆಳ್ಳಿಯ ವಿಗ್ರಹ, ಅಂದರೆ ಆಂಜನೇಯ, ಸೀತೆ, ರಾಮ, ಲಕ್ಷ್ಮಣ ಇರುವಂತಹ ಬೆಳ್ಳಿಯ ವಿಗ್ರಹವನ್ನು ಅಮಿತ್ ಶಾ ಅವರಿಗೆ ಉಡುಗೊರೆಗೆ ಕೊಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈ ಒಂದು ಅಯೋಧ್ಯೆಯ ನಿರ್ಮಾಣದಲ್ಲಿ ಈಗಾಗಲೇ ಏನು ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಹಿಂದೆ ಅಮಿತ್ ಶಾ ಅವರ ಒಂದು ಚಾಣಕ್ಯತನ ಮತ್ತು ರಣತಂತ್ರ ಸಾಕಷ್ಟು ಇತ್ತು. ಸೊ ಹೀಗಾಗಿ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತಹ ಉಡುಗೊರೆ ಕೊಡೋದಕ್ಕೆ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಇರಬೇಕು, ಜೊತೆಗೆ ಗ್ರಾಮಾಂತರ ಅಧ್ಯಕ್ಷರಾದಂತಹ ಎಲ್ಲ ಮಾದೇಸ್ವಾಮಿ ಅವರು ಕೂಡ ಸಾಕಷ್ಟು ವಿಶೇಷವಾದಂತಹ ಈ ಒಂದು ಉಡುಗೊರೆ ತಂದಿದ್ದಾರೆ. ಈಗಾಗಲೇ ಸಭೆಯ ಮುಗಿದ ಬಳಿಕ ಅವರು ಹೋಟೆಲಿಂದ ತೆರಳುವ ಸಂದರ್ಭದಲ್ಲಿ ಈ ಒಂದು ಉಡುಗೊರೆಯನ್ನು ಅವರಿಗೆ ಕೊಡೋದಕ್ಕೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಭದ್ರತೆ ಕ್ಲಿಯರೆನ್ಸ್ಗಳಿರ್ಬೋದು ಎಲ್ಲರೂ ಕೂಡ ಪಡೆದುಕೊಂಡು ಹೋಟೆಲ್ನ ಒಳಗೆ ಹೋಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಪ್ರವಾಸದಲ್ಲಿರುವ ಅಮಿತ್ ಶಾ ಅವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬರಿಗೈಯಲ್ಲಿ, ಖಾಲಿ ಕೈಯಲ್ಲಿ ರಾಜ್ಯಕ್ಕೆ ಬಂದಿದ್ದಾರೆ ಅಮಿತ್ ಶಾ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬರ ಪೀಡಿತ ಪ್ರದೇಶ ರಾಜ್ಯದಲ್ಲಿ ಬಹುತೇಕ ತಾಲೂಕುಗಳು, ಈ ಬಗ್ಗೆ ಪಟ್ಟಿಯನ್ನ ಕೂಡ ನೀಡಲಾಗಿದೆ ಕೇಂದ್ರಕ್ಕೆ. ಇದರ ಜೊತೆಗೆ ಕೇಂದ್ರದಿಂದಲೇ ಬರ ಅಧ್ಯಯನ ತಂಡ ಕೂಡ ಇಲ್ಲಿಗೆ ಆಗಮಿಸಿ ಪರಿಸ್ಥಿತಿಯನ್ನ ಗಮನಿಸಿ ಹೋಗಿದೆ. ಇದುವರೆಗೂ ಒಂದೇ ಒಂದು ಸಭೆಯನ್ನ ಕೂಡ ಬರ ಪರಿಸ್ಥಿತಿ ಬಗ್ಗೆ ಮಾಡಿಲ್ಲ ಮಿಸ್ಟರ್ ಅಮಿತ್ ಶಾ. ಈಗ ಖಾಲಿ ಕೈಯಲ್ಲಿ ರಾಜ್ಯಕ್ಕೆ ಬಂದಿದ್ದಾರೆ. ರೈತರು, ದೇಶದ ಬಗ್ಗೆ ಮಾತನಾಡುವ ನೈತಿಕತೆ ಇವರಿಗಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವ್ರೆ. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅವರೇ ಅಧ್ಯಕ್ಷರು, ಗೊತ್ತಾಯ್ತಾ? ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು? ಮಿಸ್ಟರ್ ಅಮಿತ್ ಶಾ. ಅವರು ಇವತ್ತಿನವರೆಗೆ ಮೀಟಿಂಗೇ ಮಾಡಿಲ್ಲ. 5 ತಿಂಗಳಾಯ್ತು, ಗೊತ್ತಾಯ್ತಾ? ಅವರು ರೈತರ ಬಗ್ಗೆ, ಬಡವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅವರಿಗೆ?
ದೇಶದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯೋಕ್ಕೆ ನೀರಿಗೆ ತೊಂದರೆ ಇದೆ, ಕೆಲಸಕ್ಕೆ ತೊಂದರೆ ಇದೆ. ಇವತ್ತಿನವ್ರಿಗೆ 150 ದಿನ ಕೆಲಸ ಮಾಡಲಿಕ್ಕೆ 100 ದಿನ ಇರೋದು. NREGSನಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತ ಇರೋದು. ಅದನ್ನು 150 ದಿನ ಮಾಡಬೇಕು ಬರಗಾಲ ಬಂದಾಗ. ನಿಮ್ಮ ತವರು ಜಿಲ್ಲೆಯಿಂದಲೇ ಇವತ್ತು ಚುನಾವಣೆ ರಣಕಹಳೆ ಮೊಳಗಿಸ್ತಾ ಇದ್ದಾರೆ ಸರ್ ಅಮಿತ್ ಶಾ. ಏನು ಮಗಳೇ ಕಹಳೆ ಅಂದ್ರೆ ಏನಪ್ಪ? ನೋಡಿ, ಕೇಳಿಸ್ಕೊಳ್ತಾ ಇದ್ರಿ, ಚುನಾವಣಾ ರಣಕಹಳೆಯನ್ನ ಮೊಳಗಿಸಿದ್ದಾರೆ ನಿಮ್ಮದೇ ಕ್ಷೇತ್ರದಿಂದ ಅಂತ ಹೇಳಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ದಕ್ಕೆ ಕೆಂಡ ಕಾರಿದ್ದಾರೆ ಸಿದ್ದರಾಮಯ್ಯ. ರಣಕಹಳೆ ಅಂದ್ರೆ ಏನರ್ಥ? ಮೈಸೂರಿನಲ್ಲಿ ನಾವೇ ಗೆಲ್ತೀವಿ, ಅದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ಅಮಿತ್ ಶಾ ಅವರ ಮೈಸೂರು ಭೇಟಿ ಬಗ್ಗೆ ಕೂಡ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲ್ಲೋದು ಅಂತ ತಿಳಿಸುವ ಸಂದರ್ಭದಲ್ಲೇ ದೇವೇಗೌಡರ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ. ದೇವೇಗೌಡರು ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಸರಿ ಇದೆ ಎಂದಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವೇಗೌಡರ ವಿರುದ್ಧವಾಗಿಯೂ ಕೂಡ ಕಿಡಿಕಾರಿದ್ದಾರೆ. ನಿಮ್ಮ ತವರು ಜಿಲ್ಲೆಯಿಂದಲೇ ಇವತ್ತು ಚುನಾವಣೆ ರಣಕಹಳೆ ಮೊಳಗಿಸ್ತಾ ಇದ್ದಾರೆ ಸರ್ ಅಮಿತ್ ಶಾ. ಏನು ಮಗಳೇ ಕಹಳೆ ಅಂದ್ರೆ ಏನಪ್ಪ? ಕಹಳೆ ಅಂದ್ರೇನು? ನೀವು ಬಳಸ್ತಕ್ಕಂಥ ಪದ ಇದೆಯಲ್ಲ ಕಹಳೆ. ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು ಎರಡೂ ಗೆಲ್ತೀವಿ. ಅವ್ರು ಹೋಗಿದಾರಲ್ಲ, ಅವೆರಡೂ ಗೆಲ್ತೀವಿ. ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ, BJP ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ? ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಹೇಳಪ್ಪ, ನಾವು ಇವೆಲ್ಲ ಹೇಳಕ್ಕೆ ಹೋಗಬಾರ್ದು. ಅವ್ರ ಯಜಮಾನರು ಮಾಜಿ ಪ್ರಧಾನಮಂತ್ರಿಗಳಿಗೆ ಹೇಳ್ಬಾರ್ದು. ಅವರೆಲ್ಲ ಇವೆಲ್ಲ ನೋಡಿ, ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂಥೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ, BJP ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ? ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಹೇಳಪ್ಪ, ನಾವು ಇವೆಲ್ಲ ಹೇಳಕ್ಕೆ ಹೋಗಬಾರ್ದು. ಅವ್ರ ಯಜಮಾನರು ಮಾಜಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.